ವೀಕ್ಷಕರೇ, ನೀವೆಲ್ಲರೂ ಕೂಡ ಕಾಂತಾರ ಸಿನಿಮಾ ನೋಡಿರ್ತೀರಾ. ಆ ಕಾಂತಾರ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಆ ಗುಳಿಗದ ನರ್ತನ ಇದೆಯಲ್ಲ, ಅಬ್ಬಾ ಹೇಗಿದೆ ಅದು, ಅದನ್ನ ಖಂಡಿತ ನೀವು ನೋಡಿರ್ತೀರಾ. ಈಗ ನಾವು ತೋರಿಸ್ತಾ ಇರುವಂಥ ನೃತ್ಯ ಅದನ್ನು ಮೀರಿಸುವಂಥದ್ದು. 9 ಗುಳಿಗ ದೈವಗಳಿಗೆ ನರ್ತನ ಸೇವೆ ಎಂಥ ರೋಚಕವಾಗಿದೆ ಗೊತ್ತಾ, ನೋಡಿ. ನರ್ತನ ಇದು ಕಾಂತಾರ ಸಿನಿಮಾವನ್ನು ಮೇರಿಸೋ ದೈವ ನರ್ತನ. ತುಳುನಾಡನ್ನ ರಕ್ಷಿಸುತ್ತಿರೋ ಗುಳಿಗ ದೈವದ ಕೋಲ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 9 ಗುಳಿಗ ದೈವಗಳ ರೋಮಾಂಚನ ನೃತ್ಯ. ಏಕಕಾಲದಲ್ಲಿ 9 ಗುಳಿಗ ದೈವಗಳ ನರ್ತನ. ಭಕ್ತರಿಗೆ ರೋಮಾಂಚನಕಾರಿ ಅನುಭವ. ಕರಾವಳಿ ತುಳುನಾಡು ದೈವಾರಾಧನೆಯ ಬೀಡು. ಇಲ್ಲಿ ಸಾಮಾನ್ಯವಾಗಿ ಏಕಕಾಲದಲ್ಲಿ 1-2 ಗುಳಿಗ ದೈವಗಳಿಗೆ ನರ್ತನ ಸೇವೆ ನಡೆಯುತ್ತೆ. ಆದರೆ ಇಲ್ಲೊಂದು ಸನ್ನಿಧಾನದಲ್ಲಿ ಏಕಕಾಲದಲ್ಲಿ 9 ದೈವಗಳಿಗೆ ನರ್ತನ ಸೇವೆ ನಡೆದಿದೆ. 9 ಗುಳಿಗ ದೈವಗಳ ರೋಷಾವೇಶ ನೋಡಿ ಭಕ್ತರು ರೋಮಾಂಚನಗೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ನಿಟ್ಟಡೆ ಗ್ರಾಮದಲ್ಲಿ ಈ ವಿಶೇಷ ದೈವಾರಾಧನೆ ನಡೆದಿದೆ. ಬರ್ಕಜೆ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ 9 ಗುಳಿಗ ದೈವಗಳ ಕೋಲ ಸೇವೆ ನಡೆದಿದೆ. ಐದು ವರ್ಷಗಳ ಹಿಂದೆ ನಿಟ್ಟಡೆ ಗ್ರಾಮದ ಬರ್ಕಜೆ ಊರಿನಲ್ಲಿ ದುರ್ಗಾಪರಮೇಶ್ವರಿ ದೇವಸ್ಥಾನವನ್ನ ಪುನರ್ ನಿರ್ಮಿಸಲಾಯಿತು. ಈ ವೇಳೆ ಇಲ್ಲಿ ನವ ಗುಳಿಗ ದೈವಗಳು ಕ್ಷೇತ್ರ ಪಾಲಕರಾಗಿ ನೆಲೆಸಿದ್ದಾರೆ ಅನ್ನೋದು ಗೊತ್ತಾಗಿತ್ತು. ಹೀಗಾಗಿ ವರ್ಷಕ್ಕೊಮ್ಮೆ ಆ 9 ದೈವಗಳಿಗೂ ಏಕಕಾಲದಲ್ಲಿ ನರ್ತನ ಸೇವೆ ಮಾಡಲಾಗ್ತದೆ. ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಪ್ರಾರ್ಥಿಸಿದ್ರೆ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ತುಳುನಾಡಲ್ಲಿ ಬೇರೆಲ್ಲೂ ನಡೆಯದ ಆರಾಧನೆ ಕಂಡು ಭಕ್ತರು ಪುನೀತರಾದ್ರು. 9 ಗುಳಿಗ ದೈವಗಳ ಆವೇಶಗೊಂಡು ರೋಮಾಂಚನಗೊಂಡ್ರು. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ವೀಕ್ಷಕರೇ, ನೀವೆಲ್ಲರೂ ಕೂಡ ಕಾಂತಾರ ಸಿನಿಮಾ ನೋಡಿರ್ತೀರಾ. ಆ ಕಾಂತಾರ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಆ ಗುಳಿಗದ ನರ್ತನ ಇದೆಯಲ್ಲ, ಅಬ್ಬಾ ಹೇಗಿದೆ ಅದು, ಅದನ್ನ ಖಂಡಿತ ನೀವು ನೋಡಿರ್ತೀರಾ. ಈಗ ನಾವು ತೋರಿಸ್ತಾ ಇರುವಂಥ ನೃತ್ಯ ಅದನ್ನು ಮೀರಿಸುವಂಥದ್ದು. 9 ಗುಳಿಗ ದೈವಗಳಿಗೆ ನರ್ತನ ಸೇವೆ ಎಂಥ ರೋಚಕವಾಗಿದೆ ಗೊತ್ತಾ, ನೋಡಿ. ನರ್ತನ ಇದು ಕಾಂತಾರ ಸಿನಿಮಾವನ್ನು ಮೇರಿಸೋ ದೈವ ನರ್ತನ. ತುಳುನಾಡನ್ನ ರಕ್ಷಿಸುತ್ತಿರೋ ಗುಳಿಗ ದೈವದ ಕೋಲ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 9 ಗುಳಿಗ ದೈವಗಳ ರೋಮಾಂಚನ ನೃತ್ಯ. ಏಕಕಾಲದಲ್ಲಿ 9 ಗುಳಿಗ ದೈವಗಳ ನರ್ತನ. ಭಕ್ತರಿಗೆ ರೋಮಾಂಚನಕಾರಿ ಅನುಭವ.
ಕರಾವಳಿ ತುಳುನಾಡು ದೈವಾರಾಧನೆಯ ಬೀಡು. ಇಲ್ಲಿ ಸಾಮಾನ್ಯವಾಗಿ ಏಕಕಾಲದಲ್ಲಿ ಒಂದೆರಡು ಗುಳಿಗ ದೈವಗಳಿಗೆ ನರ್ತನ ಸೇವೆ ನಡೆಯುತ್ತೆ. ಆದರೆ ಇಲ್ಲೊಂದು ಸನ್ನಿಧಾನದಲ್ಲಿ ಏಕಕಾಲದಲ್ಲಿ 9 ದೈವಗಳಿಗೆ ನರ್ತನ ಸೇವೆ ನಡೆದಿದೆ. 9 ಗುಳಿಗ ದೈವಗಳ ರೋಷಾವೇಶ ನೋಡಿ ಭಕ್ತರು ರೋಮಾಂಚನಗೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ನಿಟ್ಟಡೆ ಗ್ರಾಮದಲ್ಲಿ ಈ ವಿಶೇಷ ದೈವಾರಾಧನೆ ನಡೆದಿದೆ. ಬರ್ಕಜೆ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ 9 ಗುಳಿಗ ದೈವಗಳ ಕೋಲ ಸೇವೆ ನಡೆದಿದೆ. 5 ವರ್ಷಗಳ ಹಿಂದೆ ನಿಟ್ಟಡೆ ಗ್ರಾಮದ ಬರ್ಕಜೆ ಊರಿನಲ್ಲಿ ದುರ್ಗಾಪರಮೇಶ್ವರಿ ದೇವಸ್ಥಾನವನ್ನ ಪುನರ್ ನಿರ್ಮಿಸಲಾಯಿತು. ಈ ವೇಳೆ ಇಲ್ಲಿ ನವ ಗುಳಿಗ ದೈವಗಳು ಕ್ಷೇತ್ರ ಪಾಲಕರಾಗಿ ನೆಲೆಸಿದ್ದಾರೆ ಅನ್ನೋದು ಗೊತ್ತಾಗಿತ್ತು. ಹೀಗಾಗಿ ವರ್ಷಕ್ಕೊಮ್ಮೆ ಆ 9 ದೈವಗಳಿಗೂ ಏಕಕಾಲದಲ್ಲಿ ನರ್ತನ ಸೇವೆ ಮಾಡಲಾಗ್ತದೆ. ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಪ್ರಾರ್ಥಿಸಿದ್ರೆ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ತುಳುನಾಡಲ್ಲಿ ಬೇರೆಲ್ಲೂ ನಡೆಯದ ಆರಾಧನೆ ಕಂಡು ಭಕ್ತರು ಪುನೀತರಾದ್ರು. 9 ಗುಳಿಗ ದೈವಗಳ ಆವೇಶಗೊಂಡು ರೋಮಾಂಚನಗೊಂಡ್ರು. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ವೀಕ್ಷಕರೇ, ನೀವೆಲ್ಲರೂ ಕೂಡ ಕಾಂತಾರ ಸಿನಿಮಾ ನೋಡಿರ್ತೀರಾ. ಆ ಕಾಂತಾರ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ನಲ್ಲಿ ಆ ಗುಳಿಗದ ನರ್ತನ ಇದೆಯಲ್ಲ, ಅಬ್ಬಾ ಹೇಗಿದೆ ಅದು. ಅದನ್ನ ಖಂಡಿತ ನೀವು ನೋಡಿರ್ತೀರಾ. ಈಗ ನಾವು ತೋರಿಸ್ತಾ ಇರುವಂತಹ ನೃತ್ಯ ಅದನ್ನು ಮೀರಿಸುವಂಥದ್ದು. 9 ಗುಳಿಗ ದೈವಗಳಿಗೆ ನರ್ತನ ಸೇವೆ ಎಂಥ ರೋಚಕವಾಗಿದೆ ಗೊತ್ತಾ, ನೋಡಿ. ನರ್ತನ ಇದು ಕಾಂತಾರ ಸಿನಿಮಾವನ್ನು ಮೇರಿಸೋ ದೈವ ನರ್ತನ. ತುಳುನಾಡನ್ನ ರಕ್ಷಿಸುತ್ತಿರೋ ಗುಳಿಗ ದೈವದ ಕೋಲ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 9 ಗುಳಿಗ ದೈವಗಳ ರೋಮಾಂಚನ ನೃತ್ಯ. ಏಕಕಾಲದಲ್ಲಿ 9 ಗುಳಿಗ ದೈವಗಳ ನರ್ತನ. ಭಕ್ತರಿಗೆ ರೋಮಾಂಚನಕಾರಿ ಅನುಭವ. ಕರಾವಳಿ ತುಳುನಾಡು ದೈವಾರಾಧನೆಯ ಬೀಡು. ಇಲ್ಲಿ ಸಾಮಾನ್ಯವಾಗಿ ಏಕಕಾಲದಲ್ಲಿ ಒಂದೆರಡು ಗುಳಿಗ ದೈವಗಳಿಗೆ ನರ್ತನ ಸೇವೆ ನಡೆಯುತ್ತೆ. ಆದರೆ ಇಲ್ಲೊಂದು ಸನ್ನಿಧಾನದಲ್ಲಿ ಏಕಕಾಲದಲ್ಲಿ 9 ದೈವಗಳಿಗೆ ನರ್ತನ ಸೇವೆ ನಡೆದಿದೆ. 9 ಗುಳಿಗ ದೈವಗಳ ರೋಷಾವೇಶ ನೋಡಿ ಭಕ್ತರು ರೋಮಾಂಚನಗೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ನಿಟ್ಟಡೆ ಗ್ರಾಮದಲ್ಲಿ ಈ ವಿಶೇಷ ದೈವಾರಾಧನೆ ನಡೆದಿದೆ. ಬರ್ಕಜೆ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ 9 ಗುಳಿಗ ದೈವಗಳ ಕೋಲ ಸೇವೆ ನಡೆದಿದೆ. 5 ವರ್ಷಗಳ ಹಿಂದೆ ನಿಟ್ಟಡೆ ಗ್ರಾಮದ ಬರ್ಕಜೆ ಊರಿನಲ್ಲಿ ದುರ್ಗಾಪರಮೇಶ್ವರಿ ದೇವಸ್ಥಾನವನ್ನ ಪುನರ್ ನಿರ್ಮಿಸಲಾಯಿತು. ಈ ವೇಳೆ ಇಲ್ಲಿ ನವ ಗುಳಿಗ ದೈವಗಳು ಕ್ಷೇತ್ರ ಪಾಲಕರಾಗಿ ನೆಲೆಸಿದ್ದಾರೆ ಅನ್ನೋದು ಗೊತ್ತಾಗಿತ್ತು. ಹೀಗಾಗಿ ವರ್ಷಕ್ಕೊಮ್ಮೆ ಆ 9 ದೈವಗಳಿಗೂ ಏಕಕಾಲದಲ್ಲಿ ನರ್ತನ ಸೇವೆ ಮಾಡಲಾಗ್ತದೆ. ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಪ್ರಾರ್ಥಿಸಿದ್ರೆ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ತುಳುನಾಡಲ್ಲಿ ಬೇರೆಲ್ಲೂ ನಡೆಯದ ಆರಾಧನೆ ಕಂಡು ಭಕ್ತರು ಪುನೀತರಾದ್ರು. 9 ಗುಳಿಗ ದೈವಗಳ ಆವೇಶಗೊಂಡು ರೋಮಾಂಚನಗೊಂಡ್ರು. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.